ಇನ್ನು ಬೆಳಗಾವಿಯ ಅತಿದೊಡ್ಡ ರಾಬರಿ ಕೇಸ್ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದೆ ಮಹಾರಾಷ್ಟ್ರ ಸರ್ಕಾರ. 400 ಕೋಟಿ ಹಣ ಸಾಗಿಸುವ ಕಂಟೈನರ್ ಪತ್ತೆ ಕೇಸ್ ಎಸ್ಐಟಿಗೆ ರವಾನಿಸಿದೆ. ಪ್ರಕರಣ ಎಸ್ಐಟಿಗೆ ನೀಡಿ ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಆದೇಶವನ್ನು ಹೊರಡಿಸಿದ್ದಾರೆ. ಮತ್ತೊಂದೆಡೆ ಪ್ರಕರಣ ತನಿಖೆಗೆ ಸಹಕಾರ ನೀಡುವಂತೆ ಬೆಳಗಾವಿ ಎಸ್ಪಿಗೂ ಕೂಡ ಪತ್ರ ಬರೆದಿದ್ದಾರೆ. ಮತ್ತೊಂದೆಡೆ ಗೋವಾ ಪೊಲೀಸರ ಸಹಕಾರವನ್ನು ಕೇಳಿದ್ದಾರೆ ಮಹಾರಾಷ್ಟ್ರ ಸರ್ಕಾರ. ಮಹಾರಾಷ್ಟ್ರದಲ್ಲಿ ನಡೆದ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಈ ಹಣವನ್ನ ಬಳಕೆ ಮಾಡಿರುವ ಸಾಧ್ಯತೆ ಇದೆ. ಎಲ್ಲ ಆಯಾಮಗಳಲ್ಲಿ ತನಿಖೆ ನಡೆಸುವಂತೆ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಆದೇಶವನ್ನು ಹೊರಡಿಸಿದ್ದಾರೆ. ಪ್ರಕರಣದ ಗಂಭೀರತೆ ಹಾಗೂ ಹಣದ ಮೊತ್ತದ ಪ್ರಮಾಣವನ್ನ ಗಮನಿಸಿದ್ರೆ, ಈ ಪ್ರಕರಣವನ್ನ ಅವಲೋಕನ ಮಾಡಿದ್ರೆ ತೀರಾ ಗಂಭೀರವಾದಂತಹ ಪ್ರಕರಣ ಇದು. ಹೀಗಾಗಿ ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರು ಈ ದರೋಡೆ ಪ್ರಕರಣವನ್ನ ವಿಶೇಷ ತನಿಖಾ ತಂಡ ಅಂದ್ರೆ ಎಸ್ಐಟಿಗೆ ಒಪ್ಪಿಸಿ ಆದೇಶವನ್ನು ಹೊರಡಿಸಿದ್ದಾರೆ. ತನಿಖೆಯ ಭಾಗವಾಗಿ ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಗೋವಾ ರಾಜ್ಯಗಳ ಪೊಲೀಸ್ ಅವರ ಸಹಕಾರವನ್ನು ಕೇಳಿದ್ದಾರೆ. ಮಹಾರಾಷ್ಟ್ರ ಪೊಲೀಸರ ತನಿಖೆಗೆ ಸಹಕಾರ ಕೊಡುವಂತೆ ಗೋವಾ ಪೊಲೀಸರಿಗೆ ಗೋವಾ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದಾರೆ. ಜೊತೆಗೆ ಕರ್ನಾಟಕದಲ್ಲೂ ಕೂಡ ಬೆಳಗಾವಿ ಎಸ್ಪಿಗೆ ತನಿಖೆಗೆ ಸಹಕಾರ ಕೊಡುವಂತೆ ದೇವೇಂದ್ರ ಫಡ್ನವೀಸ್ ಅವರು ಪತ್ರವನ್ನು ಬರೆದಿದ್ದಾರೆ. ಮಹಾರಾಷ್ಟ್ರ ಸರ್ಕಾರದಿಂದ ಪತ್ರ ಬಂದಿದೆ. ಬೆಳಗಾವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಅವರಿಗೆ ತನಿಖೆಗೆ ಸಂಪೂರ್ಣ ಸಹಕಾರ ನೀಡುವಂತೆ ಮಹಾರಾಷ್ಟ್ರ ಸರ್ಕಾರ ಅಧಿಕೃತ ಪತ್ರವನ್ನು ರವಾನಿಸಿದೆ. ಈ ಕುರಿತು ಪತ್ರ ಬರೆದಿರೋದನ್ನ ಬೆಳಗಾವಿ ಎಸ್ಪಿ ರಾಮರಾಜನ್ ಕೂಡ ದೃಢಪಡಿಸಿದ್ದಾರೆ. ಹೌದು, ಪತ್ರ ಬಂದಿದೆ, ಈ ಪ್ರಕರಣ ಸಹಕಾರ ಕೊಡಬೇಕು ಅಂತ ಹೇಳಿ ಮಹಾರಾಷ್ಟ್ರ ಸರ್ಕಾರದಿಂದ ನಮಗೆ ಆದೇಶ ಬಂದಿದೆ ಹೇಳಿ ಬೆಳಗಾವಿ ಎಸ್ಪಿ ರಾಮರಾಜನ್ ಅವರು ದೃಢಪಡಿಸಿದ್ದಾರೆ. ಈ ಬಾರಿ ಇದು ಸಿಕ್ಕಾಪಟ್ಟೆ ಯೂಜ್ ಅಮೌಂಟ್ ಆಗಿರೋದ್ರಿಂದ ಮಹಾರಾಷ್ಟ್ರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಈ ಒಂದು ಹಣ ಬಳಕೆಯಾಗಿದೆ ಅನ್ನುವಂತಹ ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದ್ದಾವೆ. ಯಾಕಂದ್ರೆ ಇತ್ತೀಚೆಗೆ ಮಹಾರಾಷ್ಟ್ರದ ಪಾಲಿಕೆ ಚುನಾವಣೆ ನಡೀತು. ಅಲ್ಲಿ ಎನ್ಡಿಎ ಒಕ್ಕೂಟ ಜಯಬೇರಿಯನ್ನು ಸಾಧಿಸಿದೆ. ಹೀಗಾಗಿ ಈ ಹಣ 400 ಕೋಟಿ ರೂಪಾಯಿ ಹಣ ಮಹಾರಾಷ್ಟ್ರದ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಬಳಕೆಯಾಗಿದೆ ಅನ್ನುವಂತಹ ಅನುಮಾನಗಳಿಗೆ ಎಡೆಮಾಡಿ ಕೊಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಎಲ್ಲಾ ಆಯಾಮಗಳಲ್ಲಿ ತನಿಖೆ ಆಗಬೇಕು ಅಂತ ಹೇಳಿ ಮಹಾರಾಷ್ಟ್ರ ಸರ್ಕಾರ ಆದೇಶವನ್ನ ಕೊಟ್ಟಿದೆ. ಹಣದ ಮೂಲ, ಸಾಗಣೆಯ ಉದ್ದೇಶ ಮತ್ತು ಅಂತಿಮ ಬಳಕೆಯ ಕುರಿತು ಎಲ್ಲಾ ಆಯಾಮಗಳಲ್ಲಿ ತನಿಖೆ ನಡೆಸುವಂತೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರು ಎಸ್ಐಟಿಗೆ ಕಟ್ಟುನಿಟ್ಟಿನ ಆದೇಶವನ್ನ ಸೂಚನೆಯನ್ನ ಕೊಟ್ಟಿದ್ದಾರೆ. ये इन्वेस्टिगेशन अभी चल रहा है और जब तक इन्वेस्टिगेशन चल रहा है मैं आपको ऑफिशियली नहीं बता पाऊंगा और हम सारी तरफ से फैक्ट वेरीफाई कर रहे हैं और इसमें जो भी सच है वो सामने आ जाए. सर, अभी किस आरोपी को आपने पकड़ा है और कितने जन बाकी है? विराट गांधी ये 5th अक्यूज्ड है, ये 5वां आरोपी है जिसको हमने गिरफ्तार किया है. अभी 2 आरोपी और गिरफ्तार करने बाकी है, उनको हम जल्दी गिरफ्तार करेंगे और पूरा जो इन्वेस्टिगेशन है उसको हम कंक्लूजन करेंगे. सर, ये हकीकत है कि चोरला घाट में ये कंटेनर लूटा गया था, क्या ये सच है और इसकी तफ्तीश गोवा, महाराष्ट्र और कर्नाटक मैं तक वही बोल पहुंची रहा है? हूँ आपको कि इस केस से जुड़े हुए हर फैक्ट्स को हम इन्वेस्टिगेट कर रहे हैं और उसको हम कंक्लूड करके ऑफिशियली हम कोर्ट को और आपको बताएंगे. सर, इस घटना को 4 राज्यों से जोड़ के देखा जा रहा है. अभी तक अब नासिक में कौन से राज्य की पुलिस आ चुकी है तहकीकात के लिए? तहकीकात के लिए आज पहली बार कर्नाटका की पुलिस आई है, तो हम उनसे भी इंफॉर्मेशन एक्सचेंज कर रहे हैं. अभी देखते हैं कि क्या जो भी होता है हम आपको बताएंगे.